ಕುಂಭರಾಶಿಯವರ ಲವ್ ಲೈಫ್ ಹೇಗಿದೆ ನಲ್ಲಿ ಅಂತ ನಾನು ಇವತ್ತು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ಕೊಡೋದಾದರೆ, ನೀವು ಪ್ರೊಸೆಸಿಂಗ್ ಲೆವೆಲಲ್ಲಿ ಇದ್ದೀರಾ, ತುಂಬ ವಿಷಯಗಳು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಸೊ ನೀವು ನೈಸ್ ಪರ್ಸನ್ ಅಂತ ಹೇಳ್ತೀನಿ, ಆದರೆ ಪ್ರೊಟೆಕ್ಟಿವ್ ಪರ್ಸನ್ ಅಂತರೂ ನೀವು ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ಲೈಫಲ್ಲಿ ಚೇಂಜಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮಗೆ ತುಂಬ ವಂಡ್ರಿಂಗ್ ಇದೆ. ಲೈಫಲ್ಲಿ ತುಂಬ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ನಾನು ಏನು ಮಾಡಲಿ, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಎಲ್ಲಿದ್ದೀನಿ, ಏನೋ ಆ ಥರ ನಿಮ್ಮ ಮೈಂಡಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಏನೋ ಮೂಮೆಂಟ್ ಇಲ್ಲ ಲೈಫಲ್ಲಿ ಅನ್ನೋದು ನಿಮ್ಮ ನಂಬಿಕೆ. ನಿಮ್ಮ ಪ್ರಕಾರ ನಿಮ್ಮ ಕನೆಕ್ಷನ್ ಇದ್ದದ್ದು ಆನ್ಲೈನ್ ಕನೆಕ್ಟ್ ಆಗಿದ್ರಿ, ನೀವು ಆನ್ಲೈನ್ ಕನೆಕ್ಷನ್ ಇತ್ತು. ಅದರ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ. ನೀವು ಮಾಡ್ತಾ ಇರ್ಬೋದು ಅಥವಾ ಅದರ್ ಪರ್ಸನ್ನೇ ನಿಮ್ಗೆ ವೇಟ್ ಮಾಡ್ತಾ ಇರ್ಬೋದು. ನೀವು ಮೆಸೇಜ್ ಮಾಡ್ತೀರಾ, ಟೆಕ್ಸ್ಟ್ ಮಾಡ್ತೀರಾ ಅಂತ. ಅವ್ರು ಯಾವಾಗಲೂ ನೀವೇ ಹುಡುಕ್ತಾ ಇರ್ಬೋದು, ಏನೋ ಹುಡುಕ್ತಾ ಇರ್ತೀರ ಲೈಫಲ್ಲಿ, ಅಥವಾ ಅವರು ಆ ಥರ ಇರ್ಬೋದು ಅದರ್ ಪರ್ಸನು. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನಿಮ್ಮ ಬಿಹ್ಯಾಂಡೇ ಇದ್ದಾರೆ, ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಆ ವ್ಯಕ್ತಿ ನೀವು ಹುಡುಕ್ತಾ ಇರೋ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ನೀವು ಸುತ್ತಮುತ್ತಲೂ ಒಂದು ಸರ್ತಿ ನೋಡಬೇಕು ಅಂತ ನಂಗೆ ಅನಿಸುತ್ತೆ. ಅವ್ರು ರೆಡಿಯಾಗಿದ್ದಾರೆ ಅಥವಾ ನೀವು ರೆಡಿಯಾಗಿದ್ದೀರಾ ಕಮಿಟ್ ಆಗೋಕ್ಕೆ ಕೆಲವರಿಗೆ ಅಂತ ನಂಗೆ ಅನಿಸುತ್ತೆ. ಲಾಂಗ್ ಲಾಸ್ಟಿಂಗ್ ಲವ್ ಆಗಿತ್ತು ಅಂತ ನಂಗೆ ಅನಿಸುತ್ತೆ. ಹಳೆ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ, ಇನ್ನೂ ಕೆಲವರು ಅದೇ ಕನೆಕ್ಷನ್ ಜೊತೆ ಇದ್ದೀರಾ. ಸೊ ತುಂಬ ಒಳ್ಳೆ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿದೆ. ಸೊ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಕೆಲವರಿಗೆ ನಾನು ಹೇಳ್ತೀನಿ, ಎಂಗೇಜಡ್ ಆಗೋಕ್ಕೆ ನಿಮಗೆ ಇಷ್ಟ ಇಲ್ಲ, ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಅನಿಸುತ್ತೆ ಮೀನ ರಾಶಿಯವರಿಗೆ. ಇನ್ನು ನಾನು ಹೇಳೋದಾದರೆ ಫೋರ್ತ್ ಕಾರ್ಡ್ ನನಗೆ ಎಂಪೈರ್ ಬಂದಿರೋದೆ. ಎಂಪೈರ್ ಬಂದಿರೋದ್ರಿಂದ ನನಗನ್ಸುತ್ತೆ ಅವ್ರು ರೆಡಿ ಆಗಿದ್ದಾರೆ. ಅದರ್ ಪರ್ಸನ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು. ಅವ್ರು ಮೇ ಬಿ ಆರ್ಮಿಯಲ್ಲಿರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಅಥವಾ ಅವ್ರ ಹೋಟೆಲ್ ಬಿಸ್ನೆಸ್ ಶೆಫ್ ಕೂಡ ಆಗಿರ್ಬೋದು. ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡೋಂಥ ವ್ಯಕ್ತಿ ಇದ್ದಾರೆ. ಮೇ ಬಿ ನೀವು ಥಿಂಕ್ ಮಾಡ್ತೀರಾ ಅಥವಾ ಅದರ್ ಪರ್ಸನ್ ಆ ಥರ ಇರ್ಬೋದು. ಫಿಫ್ತ್ ಕಾರ್ಡ್ ನನಗೆ 8 ಆಫ್ ಸ್ಮಾರ್ಟ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಫ್ರೀ ಆಗಿದ್ದೀರಾ ಎಲ್ಲ ಕಮಿಟ್ಮೆಂಟ್ನು ಬಿಟ್ಬಿಟ್ಟು ಅಂತ ನಂಗೆ ಅನಿಸುತ್ತೆ. ಅಥವಾ ಅವ್ರು ಫ್ರೀ ಆಗಿದ್ದಾರೆ. ಅಥವಾ ಕೇತುನ ಪ್ರಭಾವ ಇರೋದ್ರಿಂದ ನಿಮಗೆ ಗೊತ್ತಿಲ್ಲ ನೀವು ಅವ್ರನ್ನ ಲೈಕ್ ಮಾಡ್ತೀರಾ ಅಥವಾ ಇಲ್ಲ, ಅಥವಾ ಅವ್ರು ನಿಮ್ಮನ್ನ ಲೈಕ್ ಮಾಡ್ತಾರೆ ಅಥವಾ ಇಲ್ಲ ಅನ್ನೋ ಕನ್ಫ್ಯೂಸ್ಡ್ ಲೆವೆಲಲ್ಲಿ ಇದ್ದೀರಾ. ನೀವು ಟ್ರೈ ಮಾಡ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ, ಏನೇ ಆಗಲಿ ನಾನು ಟ್ರೈ ಮಾಡ್ತೀನಿ ಅಂತ. ಮತ್ತು 6 ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವ್ರು ಸಿಂಹ ರಾಶಿಯವ್ರು ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಮೇ ಬಿ ಮಕರ ರಾಶಿಯವ್ರು ಆಗಿರ್ಬೋದು ಅಥವಾ ಕನ್ಯಾ ರಾಶಿಯವ್ರು ಆಗಿರ್ಬೋದು ಅಥವಾ ವೃಷಭ ರಾಶಿಯವ್ರು ಕೂಡ ಆಗಿರ್ಬೋದು. ಸ್ಟ್ರಾಂಗಾಗಿ 6 ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಸಿಂಹ ರಾಶಿಯವ್ರು ಆಗಿರ್ಬೋದು. ಹೊಸ ಲವ್ ಅನ್ನೋದಾದರೆ ಲೈಫಲ್ಲಿ 2019 ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ಅನ್ನೋದಾದರೆ ಅವ್ರು ಖಂಡಿತ ಸಿಂಹ ರಾಶಿಯವ್ರು ಆಗಿರ್ತಾರೆ. ಇಲ್ಲಾಂದರೆ ಮಕರ ಅಥವಾ ವೃಷಭ ಅಥವಾ ಕನ್ಯಾ ರಾಶಿಯವ್ರು ಆಗಿರ್ತಾರೆ ಅಂತ ನನಗನ್ಸುತ್ತೆ. ತುಂಬ ಒಳ್ಳೆ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ ಸಿಂಹ ರಾಶಿಯಲ್ಲಿರೋರು. ಕೈಂಡ್ ಹಾರ್ಟೆಡ್, ತುಂಬ ಎಲ್ರಿಗೂ ಒಳ್ಳೆಯದಾಗಲಿ ಅಂಥ ಮನಸ್ಥಿತಿ ಇರೋವಂಥ ವ್ಯಕ್ತಿ. ಕೆರಿಯರ್ ಓರಿಯೆಂಟೆಡ್ ಕೂಡ ಇದ್ದಾರೆ. ಅದರ್ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು. ಅವರು ಕಮಿಟ್ಮೆಂಟ್ನ ತುಂಬ ಸೀರಿಯಸ್ ಆಗಿ ತೊಗೋವಂಥ ವ್ಯಕ್ತಿ ಇದ್ದಾರೆ. 9 ಆಫ್ ಹಾರ್ಟ್ಸ್ ಕೂಡ ಬಂದಿದೆ 7th ಕಾರ್ಡು. ನಿಮಗೆ ಇವಾಗ ಸೆಲ್ಫ್ ಲವ್ ಅನ್ನೋದು ತುಂಬ ಜಾಸ್ತಿ ಆಗಿದೆ. ನಿಮ್ಮ ಬಗ್ಗೆನೇ ನೀವು ಇವಾಗ ತುಂಬ ಜಾಸ್ತಿ ಕೇರ್ನ ತೊಗೊಳ್ತಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಹೇಗೆ ಕಾಣ್ತೀನಿ, ನಾನು ದಪ್ಪ ಆಗಿದ್ದೀನಾ, ವೇಟ್ ಗೇನ್ ಆಗಿದ್ದೀರಾ, ವೇಟ್ ಲಾಸ್ ಆಗಿದೆ, ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಮೇ ಬಿ ಇದು ನಿಜ ಇರ್ಬೋದು, ಇಲ್ಲದೆ ಇರ್ಬೋದು. ನನಗನ್ಸಿದ್ದು ಮೇ ಬಿ ನೀವು ಪಾರ್ಲರ್ಗೆ ಅಥವಾ ಸೆಲೂನ್ಗೆ ರೀಸೆಂಟಾಗಿ ಹೋಗಿ ಬಂದಿರ್ಬೋದು ಅಥವಾ ಹೋಗಬೇಕು ಅಂತ ಅಂದ್ಕೊಂಡಿರೋರು ನೀವು ಖಂಡಿತ ಮಾಡ್ತೀರಿ. ಇದು ಒಂದು ಅವೇಕನಿಂಗ್ ಅಂತ ನಾನು ಹೇಳ್ತೀನಿ 2019. ಸೊ ಹೊಸ ವ್ಯಕ್ತಿ ಬರೋರಾದರೆ ನಿಮ್ಮ ಲೈಫ್ನ ತುಂಬ ಚೇಂಜ್ ಮಾಡ್ತಾರೆ. ಸೊ ಇವಾಗಲೇ ನೀವು ಚೇಂಜ್ ಆಗಿದ್ದೀರಾ, ನಿಮ್ಮ ಬಗ್ಗೆ ಸೆಲ್ಫ್ ಲವ್ ಬಂದಿದೆ, ಹ್ಯಾಪಿ ಬರ್ಡ್ ಥರ ಇದ್ದೀರಾ.
ಪ್ರತಿದಿನ ನೀವು ನ್ಯೂ ಡೇ ಅಂತ ಅನ್ಕೋತಿದ್ದೀರಾ. ತುಂಬ ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ. ನನಗೆ 10th ಕಾರ್ಡ್ ಬಂದುಬಿಟ್ಟು ತುಂಬ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬ ಕಮಿಟ್ಮೆಂಟ್ ಖಂಡಿತ ಇದೆ ಈ ವರ್ಷ ಅಂತ ನನಗನ್ಸುತ್ತೆ. ಮೇ ಬಿ ಜುಲೈನಲ್ಲಿ ಹೊಸ ವ್ಯಕ್ತಿ ಬಂದರೆ ಜುಲೈನಲ್ಲಿ ಅಥವಾ ಹಳೆ ರಿಲೇಷನ್ಶಿಪ್ ಇದ್ದರೂ ಕೂಡ ಜುಲೈಯಲ್ಲಿ ಮೇ ಬಿ ನಿಮ್ಮ ಮ್ಯಾರೇಜ್ ಆಗ್ಬೋದು ಅಥವಾ ನೀವು ಹೊಸ ವ್ಯಕ್ತಿ ಜೊತೆ ಜುಲೈಯಲ್ಲಿ ಕಮಿಟ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು